ಆಂಜನೇಯನ ಅಂಶ ಏನಿದೆ ಅದರಲ್ಲಿ ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆ್ಯಕ್ಚುಲಿ ನಾಗಿರಿ ಡೇಸ್ ಅವ್ರ ಫಸ್ಟು ಕಥೆಗಳಿಗೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದರೆ ಈ ಥರ ಸಿನಿಮಾ, ಈ ಥರ ಇದು ಹೀಗೆ ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟಲ್ಲಿ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ಥರ ಹೇಳಿದಾಗ ಅದಕ್ಕೆ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನು ಎಲ್ಲೋ ಒಂದು ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸಲ್ಲಿ ಸ್ಕ್ರಿಪ್ಟ್ನ ತೊಗೊಂಡೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನು ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಆ ಥರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದರೆ ಸಾಧಾರಣ ಮನುಷ್ಯ, ಅಂದರೆ ತೀರಾ ಏನು ಹೀರೋ ಅಂದರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಈಸ್ ನಾಟ್ ಅ ಸೂಪರ್ ಹೀರೋ, ತುಂಬ ಸಾಧಾರಣ ವ್ಯಕ್ತಿ, ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂಥ ಒಂದು ಪಾತ್ರ. ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಅದು, ನೀವು ಚಿತ್ರ ನೋಡಿದಲ್ಲಿ ಆ ಗೆಟಪ್ ಅದೊಂದು ಇದೆಲ್ಲ ನಿಮಗೆ. ಆದ್ರೆ ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಅದು ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ನ ಇದರಲ್ಲಿ ಹಾಕಿದ್ದಾರೆ, ಒಂದೇ ಗೆಟಪ್. ಒಳ್ಳೇದಲ್ವಾ ಸರ್? ಇಲ್ಲ, ಅದು ಏನಕ್ಕೆ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಧನ್ಯವಾದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡು ಬಂದಾಗ, ಇಲ್ಲ ಈ ಪಾತ್ರ ನೀನೇ ಮಾಡಬೇಕು, ನಿನ್ನ ಕೈಯಲ್ಲಿ ಮಾಡಿಸ್ಬೇಕು ನಾನು. ಅಂದರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ. ಅದಕ್ಕೆ ವಿಜಯರಾಘವನ್ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿ ನನಗೆ ಎಲ್ಲೆಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ಥರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಅಂದರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಅದು ಯಾವ ಥರನಾರು ಆಗ್ಬೋದು. ಸೊ ಹಾಗಾಗಿ ನಾನು ಚೂಸ್ ಮಾಡ್ತಿಲ್ಲ, ನನ್ನನ್ನು ಚೂಸ್ ಮಾಡ್ತೇನೆ. ಅದು ನನ್ನ ಅದೃಷ್ಟ. ಸರ್, ಅದಕ್ಕೆಲ್ಲ ನಾವು ದಾಸಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ಅಂದರೆ ಯಾವುದೇ ಒಂದು ಫ್ರೇಮನ್ನ ದಾಸಣ್ಣ ಶೂಟಲ್ಲಿ ಆದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಕೆಲವು ಸಲ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನು ಸ್ವಲ್ಪ ಫ್ರೇಮ್ ನೋಡು ಒಂದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗೆ ಅನ್ಸುತ್ತೆ. ಸೊ ಆ ಥರ ಒಬ್ಬ ಕಲಾವಿದನಿಗೆ ತುಂಬ ಕಾನ್ಫಿಡೆನ್ಸ್ನ ಕೊಡ್ತಾರೆ. ಅಂಥ ಕೆಲಸ ರಿಸಲ್ಟ್ ಇವಾಗ ನೋಡಿ. ಹೌದೌದು, ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದು ಕಡೆ ನಿಂತ್ಕೊಂಡು ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ, ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವು ಏನು ಅನ್ಕೊಂಡ್ರೆ ಲೈಟಿಂಗ್ ಮಾಡ್ತಾರೆ, ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗೆ ಕೈಗೆ ಬರುತ್ತೆ, ರೆಡೇ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. ಆ ಥರ ಕಾನ್ಸ್ಟೆಂಟ್ಲಿ ಅವನ ತೋರಿಸ್ತಾರೆ. ಪ್ರೀ ರಿಲೀಸ್ ಇವೆಂಟ್ಗೆ ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ, ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೇ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ
ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಅದನ್ನು ಹೌದು ಸರ್. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಚಿತ್ರ. ಸರ್, ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯುವ ಕತೆ ಇದು ಸರ್. ನಿಮ್ಮ ಹತ್ರ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ನಡೆಯುವ ಕಥೆಗಳು ಅದನ್ನೇ ಮಾಡಿದ್ದೀವಿ. ಚೆನ್ನಾಗಿದೆ ಇದು. ಹಾಂ, ಹೌದು, 100% ಸರ್. ತುಂಬ ಚೆನ್ನಾಗಿದೆ. ತಾವು ನೋಡಿದ್ರೂ ಖುಷಿ ಆಗ್ತದೆ. ಪರವಾಗಿಲ್ಲಪ್ಪ, ಇವ್ರು ಕತೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ನೋದು ನಿಮ್ಮಲ್ಲಿ ಬರ್ತದೆ. ಎಲ್ಲ ಕ್ವಶನ್ಸು ಕೇಳಿದ್ದೀರಾ. ಒಂದು ಬೇಜಾರೇನು ಅಂತಂದರೆ, ಇವತ್ತು ನಿನ್ನೆ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಮೀಟ್ ಮಾಡಿದ್ವಿ. ಎಲ್ಲರೂ ಒಂದೇ ಹೇಳ್ತಾರೆ, ವಿಜಯ್ ಸಿನಿಮಾ ಬರ್ತಾಯಿದೆ, ವಿಜಯ್ ಸಿನಿಮಾ ಬರ್ತಾಯಿದೆ, ವಿಜಯ್ ಸಿನಿಮಾ ಬರ್ತಾಯಿದೆ. ನಾವೆಲ್ಲೋಗೋಣ? ಹೌದು ಸರ್, ಅದೇನೆ. ನಾವು ಕರ್ನಾಟಕದ ವಿಜಯಿಂದ ನಾವು ತರ್ತಾ ಇದ್ದೀವಿ ಆಚೆಗೆ. ನಾವು ಅದೇ ಹೇಳ್ದ ಸರ್, ನಾವು ವಿಜಯ್ ಅವ್ರ ಸಿನಿಮಾನೇ ಮಾಡ್ತಾ ಇದ್ದೀವಿ ಸರ್ ಅಂತ ಅಂದ್ವಿ. ಆಮೇಲೆ ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಿ ಸರ್, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ನಮ್ಮ ನಿರ್ಮಾಪಕರಿಬ್ಬರೂ ರಿಕ್ವೆಸ್ಟ್ ಮಾಡಿದ್ವಿ. ತುಂಬ ಇಂಪಾರ್ಟೆಂಟು ಕೆಲವು ಸೆಂಟರ್ಸ್ ಇದ್ದಾವೆ ಸರ್. ಅಂದರೆ ವೀರೇಶ ಅನ್ನೋ ಥಿಯೇಟ್ರು, ಅವ್ರ ಮ್ಯಾನೇಜರ್ ನಾನು ಫೋನ್ ಮಾಡ್ತೀನಿ, ಸರ್ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ನಾನು 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿ ಇದ್ದೀನಿ, ದಯವಿಟ್ಟು ಒಂದು 2 ಶೋ ಕೊಡಿ ಸರ್ ನಮ್ಮ ಸಿನಿಮಾಗೆ ಅಂದರೆ, ಸರ್ ದಯವಿಟ್ಟು ಸಿನಿಮಾ ಆಗ್ತಿದ್ದೀನಿ ಸರ್ ನಾನು. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಸರ್. ನಾನು ಅದಕ್ಕೋಸ್ಕರ ನಾವು ಆಸೆ ಬಿದ್ದು ಬಾಡಿಗೆ ಕೊಡೋಕೆ ರೆಡಿ ಇದ್ವಿ ಸರ್. ನಾವು ಎಲ್ಲರೂ ಪರ್ಸೆಂಟೇಜ್ ಹೋಗ್ತಾ ಇದ್ದಾರೆ ಇವಾಗ. ಹೌದು ಹೌದು ಸರ್, ನಾವು ಕೇಳಿದ್ದು ಅದನ್ನೇ. ಒಂದರೊಳಗೆ ಕರಾವಳಿ ಬರ್ತದೆ ಸರ್, ಒಂದರೊಳಗೆ ತಮಿಳು ಸಿನಿಮಾ ಬರ್ತದೆ ಸರ್. ನಾನು ಶಾಕ್ ಆಗ್ಬಿಟ್ಟೆ. ನಾವು ಇಲ್ಲಿ ತಮಿಳ್ನಾಡಲ್ಲಿ ಇದ್ದೀವೋ ಕರ್ನಾಟಕದಲ್ಲಿ ಇದ್ದೀವೋ, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿ ಮಾಡ್ಕೊಂಡ್ಬಂದು ಅದು ವಿಜಯ ರಾಘವೇಂದ್ರ ಅವ್ರು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನಾವು. ಯಾರೋ ಹೊಸಬ್ರು ಬಂದವರೆ, ಹೊಸಬ್ರು ಸಿನಿಮಾ ಹೋಗಲ್ಲಪ್ಪ, ಇದು ಒಂದು ಶೋ ಇರಲ್ಲ ಅನ್ನೋದಂದ್ರೆ ಪರವಾಗಿಲ್ಲ. ನಾವು ದೊಡ್ಡ ಹೀರೋ ಇಟ್ಕೊಂಡು ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಬೇಕಾದಂಥ ಅಷ್ಟೂ ಕೊಟ್ಟವ್ರೆ ಪ್ರೊಡ್ಯೂಸರು. ಬಿಗಿನಿಂಗಿಂದ ಫ್ರಮ್ ಪೂಜೆ ನಿಮ್ಗೆಲ್ಲ ಗೊತ್ತು. ನಾವು ನಿಮ್ಮನ್ನು ಪೂಜೆಗೂ ಕರೆದಿದ್ವಿ, ಎಂಡಿಂಗಿಗೂ ಕರೆದಿದ್ದೀವಿ. ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಒಂದು ವಲ್ಗ್ಯಾರಿಟಿ ಇಲ್ಲ, ನೋ ವಲ್ಗ್ಯಾರಿಟಿ, ನಥಿಂಗ್, ಏನೂ ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡಿದ್ದೀವಿ. ಥಿಯೇಟ್ರಿಗೆ ಕೇಳಿದಾಗ ನಮ್ಮ ಪರಿಸ್ಥಿತಿ ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡರ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಐ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಂಗೆ ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರೂ ಬೈದಿಲ್ಲ ನಂಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಿನಿಮಾ ಶ್ರೀಮತಿ ಸಿಂಧೂರ, ನಿಮ್ಮ ಕೂಸು, ನಿಮ್ಮ ಮಗುನ ನೀವು ಎತ್ತಿ ಆರಿಸಿ ಬೆಳೆಸಬೇಕು. ಆ ಮಗುವನ್ನು ನೀವು ಚೆನ್ನಾಗಿ ಪೋಷಣೆ ಮಾಡಬೇಕು. 24ನೇ ತಾರೀಕು ಜುಲೈ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸ್ವಾಗತಿಸಿ ಒಂದೊಳ್ಳೆ ರಿಸಲ್ಟನ್ನು
ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಿಮ್ಮಂತ ಕೇಳ್ಕೊತೀನಿ. ನಿಜಕ್ಕೂ ಯಾರಿಗೂ ಇದು ನಿರಾಶೆ ಮೂಡಿಸಲ್ಲ ಸಿನಿಮಾ. ಒಂದು ಒಳ್ಳೆ ಪ್ರಯತ್ನ ನಮ್ಮದು. ಖಂಡಿತ ಇದು ಕನ್ನಡ ಜನತೆಗೆ ಇಷ್ಟ ಆಗುತ್ತೆ. ಕನ್ನಡಾಭಿಮಾನಿಗಳು ಈ ಚಿತ್ರವನ್ನು ಕೈ ಬಿಡೋದಕ್ಕೆ ಅನ್ನೋ ನಂಬಿಕೆ ನಮ್ಮೆಲ್ಲ ಇಡೀ ಟೀಮ್ಗಿದೆ. ನಮಗೆ ಇವತ್ತು ಇಲ್ಲೆಲ್ಲರೂ ಹೆಚ್ಚು ಕಡಿಮೆ ಜಾಸ್ತಿ ಜನ ಕಲಾವಿದರೇ ಬಂದಿದ್ದಾರೆ. ತಂತ್ರಜ್ಞರು ಕಾರಣಾಂತರದಿಂದ ಬಂದಿಲ್ಲ. ನಮ್ಮ ಚಿತ್ರದ ನಿರ್ದೇಶಕ ರಾಜೇಶ್ ರಾಮನಾಥ್ ಅವರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡಿದಂಥ ಸಂಗೀತ ನಿರ್ದೇಶಕರು. ಅವರು ಸಾಕಷ್ಟು ವರ್ಷಗಳ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು, ಸಿನಿಮಾಗಳು ಮಾಡಲ್ಲ, ಬೇಡ, ಯಾಕೋ ಏನೋ ಅಂತ ಕಾರಣ ಗೊತ್ತಿಲ್ಲ. ನಾವು ಈ ಕಥೆಯನ್ನು ಅವ್ರ ಮುಂದೆ ಹೇಳಿ ಈ ಸಿನಿಮಾಗೆ ನೀವೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಕತೆ ಕೇಳಿ ಅವ್ರು ತುಂಬ ಇಂಪ್ರೆಸ್ ಆದರು. ಇಲ್ಲ, ನಾನು ಈ ಸಿನಿಮಾದ ಮೂಲಕ ಮತ್ತೆ ನಾನು ಚಿತ್ರರಂಗಕ್ಕೆ ಕಾಣಿಸ್ಕೊಡ್ತೀನಿ ಅಂತೇಳಿ ನಮ್ಮ ಈ ಒಂದು ಶ್ರೀಮತಿ ಸಿಂಧೂರಾಗೆ ಒಳ್ಳೆ 4 ಹಾಡುಗಳನ್ನು ಅವರು ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು 2 ಹಾಡುಗಳನ್ನು ನೋಡಿದ್ದೀರಾ. ಇನ್ನೂ 2 ಹಾಡಿದೆ, ಜೊತೆಯಲ್ಲಿ 2 ಪ್ಯಾಥೋ ಸಾಂಗ್ ಇದೆ, ಜೊತೆಲಿ ಒಂದು ಆಂಜನೇಯ ಸ್ವಾಮಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ. ಆ ಸಾಂಗ್ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಅದ್ಭುತವಾಗಿ ನಿಮ್ಮನ್ನು ಅದು ರಂಜಿಸುತ್ತೆ, ಮನಸ್ಸಿಗೆ ತಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಈ ಕವಿರಾಜ್ ಅವರು ನಮ್ಮ ಈ 2 ಹಾಡುಗಳನ್ನ ಚಿತ್ರದಲ್ಲಿ ಬರೆದಿದ್ದಾರೆ. ಮತ್ತು ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಮಂಜುನಾಥ್ ಅವರು ಒಂದು ಆಂಜನೇಯ ಸ್ವಾಮಿ ಮೇಲೆ ಹಾಡನ್ನು ಬರೆದಿದ್ದಾರೆ. ಇನ್ನೆರಡು ಹಾಡನ್ನು ನಾನು ಬರೆದಿದ್ದೇನೆ. ಮತ್ತು ದಾಸಣ್ಣನ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ನು. ಅವರು ಸಿನಿಮಾನ ಎಷ್ಟರ ಮಟ್ಟಿಗೆ ಪೀಡಿಸ್ತಾರೆ ಅಂತ ಅಂದರೆ ಅದು ತೆರೆ ಮೇಲೆ ಕಾಣ್ತಾ ಇದೆ. ನನಗೂ ಅವ್ರಿಗೂ ಮೊದಲನೇ ಕಾಂಬಿನೇಷನ್ನು. ಸೊ ಅವರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅನ್ನೋ ಭಯ ನನಗಿತ್ತು. ಅವರು ಅದನ್ನೇ ಹೇಳಿದ್ರು, ಡೈರೆಕ್ಟ್ರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅಂತ. ಮೊದಲನೇ ದಿನವೇ ನಾವೆಲ್ಲ ಒಂದಾಗ್ಬಿಟ್ವಿ. ರಾಘು ಮತ್ತು ದಾಸಣ್ಣ, ನಾವು ಮತ್ತು ಪ್ರಿಯ, ಎಲ್ಲರೂ ಕಲಾವಿದರು ನಮ್ಮ ಜೊತೆಲಿ ಎಷ್ಟು ಕೈ ಜೋಡಿಸ್ತಾರೋ, ಎಷ್ಟು ನಮಗೆ ಸಪೋರ್ಟಿವ್ ಆಗಿರ್ತಾರೋ, ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಶ್ರೀಮತಿ ಸಿಂಧೂರ ಒಳ್ಳೆ ನಿದರ್ಶನ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಪ್ರತಿಯೊಬ್ಬರು ಈ ಚಿತ್ರ ಗೆಲ್ಲಲೇಬೇಕು, ಈ ಚಿತ್ರ ಜನತೆಗೆ ತಲುಪಲೇಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಖಂಡಿತ ಈ ಸಿನಿಮಾ ನಿಮಗೆ ನಿರಾಸೆ ಮಾಡೋದಿಲ್ಲ, ನಿಮ್ಮನ್ನು ರಂಜಿಸುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.